ರೈತ ಬಾಂಧವ್ರೆ ನಮಸ್ಕಾರ. ಈ ವರ್ಷ ಮಳೆ ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅನ್ನೋ ಮಾತು ಕೂಡ ಎಲ್ಲ ಕಡೆ ಕೇಳುತ್ತಿದೆ. ಇಲ್ಲಿ ಎಲ್ ನಿನೋ ಮತ್ತು ಲಾ ನಿನೋದಿಂದ ಮಳೆ ಕಡಿಮೆ ಆಗ್ತಕ್ಕಂಥದ್ದು ಈ ಸಾರಿ ಎಲ್ ನಿನೋ ಇರುವುದರಿಂದ ಮಳೆ ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತಕ್ಕಂಥ. ಇಲ್ಲಿ ಮಳೆ ಕಡಿಮೆ ಆಯಿತಪ್ಪ ಅಂದ್ರೆ ಈರುಳ್ಳಿ ರೇಟ್ ಅಂತಕ್ಕಂಥದ್ದು ಆಲ್ಮೋಸ್ಟ್ ಜಾಸ್ತಿ ಆಗ್ತದೆ. ಜಾಸ್ತಿ ಆದರೂ ಕೂಡ ಇಲ್ಲಿ ಕೆಲವೊಂದು ಸಮಸ್ಯೆಗಳು ಕೂಡ ಬರ್ತಾವ. ಇಲ್ಲಿ ರೈತರು ನೀರಾವರಿ ವ್ಯವಸ್ಥೆಯನ್ನು ಆಧರಿಸಿ ನಿಮ್ಮ ಒಂದು ವ್ಯವಸ್ಥೆಯನ್ನು ನೋಡಿಕೊಂಡು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಈರುಳ್ಳಿಯನ್ನು ಬೆಳಿಬೇಕಾಗ್ತದೆ. ಇವತ್ತಿನ ವಿಡಿಯೋದಲ್ಲಿ ಮಳೆ ಮತ್ತು ಮಾರುಕಟ್ಟೆ ಮತ್ತು ರೈತರ ಒಂದು ಪರಿಸ್ಥಿತಿಯ ಬಗ್ಗೆ ಸರಳವಾಗಿ ನೋಡ್ತಾ ಹೋಗೋಣ. ಈಗಾಗಲೇ ಅನೇಕ ಮಾರುಕಟ್ಟೆಯ ರೇಟ್ಗಳನ್ನು ನಾವು ನೋಡ್ತಾ ಹೋದಾಗ ಯಾವುದೂ ಮಾರುಕಟ್ಟೆಯಲ್ಲಿ ಸರಿಯಾಗಿರ್ತಕ್ಕಂಥ ರೇಟು ಇಲ್ಲ. ಬೀಜ, ಗೊಬ್ಬರ, ಔಷಧಿ ಮತ್ತು ಕಾರ್ಮಿಕರ ವೆಚ್ಚ ಅಂತರೂ ಮತ್ತು ಎಲ್ಲವೂ ಕೂಡ ಹೆಚ್ಚಾಗಿರ್ತಕ್ಕಂಥ. ಆದರೆ ಆ ಮಾರ್ಕೆಟ್ಗೆ ತೆಗೆದುಕೊಂಡು ಹೋದ್ರೆ ಅಲ್ಲಿ ಒಂದು ಕೂಲಿ ಕಾರ್ಮಿಕರಾಗಿರ್ಬೋದು, ಅಲ್ಲಿ ಒಯ್ದಿರ್ತಕ್ಕಂಥ ಒಂದು ಗಾಡಿ ಬಾಡಿಗೆ ಕೂಡ ವಾಪಸ್ ಬರ್ತಾ ಇಲ್ಲ. ಆ ರೀತಿ ಈರುಳ್ಳಿ ಬೆಳೆ ಇರ್ತಕ್ಕಂಥದ್ದು. ಈ ವರ್ಷ ಸರಿಯಾಗಿ ಮಳೆ ಆಗದೇ ಹೋದರೆ ಕಡಿಮೆ ಉತ್ಪಾದನೆ ಆದರೂ ಕೂಡ ಬೇಸಿಗೆಯಲ್ಲಿ ಏನು ಮಾಡಿದ್ದಾರಪ್ಪ ಅಂದರೆ ಈರುಳ್ಳಿಯನ್ನು ಜಾಸ್ತಿ ಬೆಳೆದು ಎಲ್ಲರೂ ಕೂಡ ದಲ್ಲಾಳಿಗಳಾಗಿರ್ಬೋದು, ರೈತರಾಗಿರ್ಬೋದು, ಎಲ್ಲರೂ ಕೂಡ ಸಂಗ್ರಹಣೆ ಮಾಡಿ ಇಟ್ಕೊಂಡಿದ್ದಾರೆ. ತುಂಬ ಸ್ಟಾಕ್ ಇರ್ತಕ್ಕಂಥದ್ದು. ಇಲ್ಲಿ ಸ್ಟಾಕ್ ಇತ್ತು ಅಪ್ಪ ಅಂದ್ರೆ ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ರೇಟ್ ಆಗೋದಿಲ್ಲ. ಈ ವರ್ಷ ಬೇರೆ ಬೆಳೆ ಕಡೆಗೆ ಹೋದರೆ ಬಹಳ ಒಳ್ಳೆಯದೇನು. ಮಳೆ ಈ ಸಾರಿ ಏನಾಗಬಹುದಪ್ಪ ಅಂದರೆ ಮಳೆ ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥ ನಿಮ್ಮ ಬೋರ್ವೆಲ್ ಆಗಿರ್ಬೋದು, ಕೆರೆ, ಕಾಲುವೆ ಯಾವುದ ಒಂದು ನೀರಿನ ವ್ಯವಸ್ಥೆ ಇದೆ ನೋಡಿ, ಅದು ಸರಿಯಾಗಿ ಇತ್ತು ಅಪ್ಪ ಅಂದ್ರೆ ನೀವು ಈರುಳ್ಳಿಯನ್ನು ಬೆಳೀತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ಈರುಳ್ಳಿ ಒಂದು ನೀರು ಕಡಿಮೆ ಆಯಿತು ಅಪ್ಪ ಅಂದ್ರೆ ಆ ಗಡ್ಡೆ ಸೈಜ್ ಆಗಿರ್ಬೋದು, ಗುಣಮಟ್ಟ ಆಗಿರ್ಬೋದು ಕುಸಿತದ. ಏನು ಕೆಲವು ರೈತರ ಪರಿಸ್ಥಿತಿ ಬಹಳ ಒಂದು ಇದಾಗ್ತಕ್ಕಂಥದ್ದು. ಇಲ್ಲಿ ಹೆಚ್ಚು ರೈತರ ಮುಂದೆ ಜಾಸ್ತಿ ರೇಟ್ ಬರುತ್ತೆ ಅಂತೇಳಿ ನೀವು ಬಿತ್ತನೆ ಮಾಡಿದ್ರಪ್ಪ ಅಂದ್ರೆ ಏನು ಬೇಕಾದರೂ ಆಗ್ಬೋದು. ಆದರೆ ರೇಟ್ ಆಗ್ತಕ್ಕಂಥ ಚಾನ್ಸು ಬಹಳ ಕಡಿಮೆ ಇರ್ತಕ್ಕಂಥದ್ದು. ಆದ್ದರಿಂದ ನೀವು ಒಂದು 2-3 ಎಕರೆ ನಿಮ್ಮದು ಜಮೀನು ಇತ್ತಪ್ಪ ಅಂದ್ರೆ 1 ಎಕರೆ ಈರುಳ್ಳಿಯನ್ನು ಬಿತ್ತನೆ ಮಾಡಿರಿ, ಇನ್ನೊಂದು ಎಕರೆ ಮೆಕ್ಕೆಜೋಳ ಅಥವಾ ಹತ್ತಿ. ಇತ್ತೀಚೆಗೆ ಹತ್ತಿ ಅಂತಕ್ಕಂಥದ್ದು ರೇಟ್ನಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಹತ್ತಿ ರೇಟು ಬಹಳ ಕಡಿಮೆ ಆಗುವುದಿಲ್ಲ, 7,000 to 8,000 ಇದ್ದೇ ಇರ್ತದೆ. ಆದ್ದರಿಂದ ನೀವು ಹತ್ತಿಯನ್ನು ಬಿತ್ತನೆ ಮಾಡಬಹುದು. ನೋಡಿ, ಈ ಸಮಯದಲ್ಲಿ ನೋಡಿ ಭಯ ಅಂತರೂ ಬೇಡ. ಯಾಕಪ್ಪ ಅಂದರೆ ಎಲ್ಲರಿಗೂ ಕೂಡ ಮಳೆ ಕಡಿಮೆ ಆಯಿತಪ್ಪ ಅಂದರೆ ಎಲ್ಲರಿಗೂ ಕೂಡ ಹೊಡೆತು ಬೀಳ್ತದೆ. ಮಳೆ ಹೆಚ್ಚಾಯಿತು ಅಪ್ಪ ಅಂದ್ರೆ ಕೂಡ ಹೋದ ವರ್ಷ ಯಾವ ರೀತಿ ಆಯ್ತು ನೋಡ್ರಿ, ಮಳೆ ಹೆಚ್ಚಾಯಿತು, ಎಲ್ಲ ರೈತರಿಗೂ ಕೂಡ ಒಂದು ಹೊಡೆತು ಬಿತ್ತು. ಆದ್ದರಿಂದ ನಿಮ್ಮ ಜಮೀನಿನಲ್ಲಿ ಯಾವ ಬೆಳೆ ಸೂಕ್ತ ಆಗ್ತದೆ, ಇಲ್ಲ ನಾವು ಈರುಳ್ಳಿನೇ ಬೆಳಿಬೇಕಪ್ಪ ಅಂದ್ರೆ ಸ್ವಲ್ಪ ಒಳ್ಳೆಯ ಬೀಜ, ಒಳ್ಳೆಯ ಗೊಬ್ಬರ ಮತ್ತು ನಿಮ್ಮ ಒಂದು ನೀರಾವರಿ ವ್ಯವಸ್ಥೆಯನ್ನು ಯಾವ ರೀತಿ ಇದೆ ಅಂತಕ್ಕಂಥ ನೋಡ್ಕೊಂಡು ಇದನ್ನು ಮಾಡಿ ತಕ್ಷಣ ಒಯ್ದು ಮಾರಾಟವನ್ನು ಮಾಡಬೇಡಿ. ಸ್ವಲ್ಪ ಅದನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ನೀವೇ ಬೆಳೆಸ್ಕೊಳ್ಳಿ. ಯಾಕಂದರೆ ಇಲ್ಲಿ ದಲ್ಲಾಳಿಗಳಿಗೆ ಒಯ್ದು ಕೊಟ್ರಿಯಪ್ಪ ಅಂದ್ರೆ ಅವರು ಸಂಗ್ರಹಣೆ ಮಾಡ್ತಾರೆ. ಅವರು ಗೋಡೌನ್ದಲ್ಲಿ ಇಟ್ಕೊಂಡು ಮುಂದೆ ರೇಟ್ ಬತ್ತುವಪ್ಪ ಅಂದ್ರೆ ಅವರು ಮಾರ್ತಾರೆ. ಆದ್ದರಿಂದ ನಿಮ್ಮ ಕಡೆ ಸ್ವಲ್ಪ ಅದನ್ನು ಸಂಗ್ರಹಣಾ ಸಾಮರ್ಥ್ಯ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಇರಲಿ. ನೋಡಿ, ಮಳೆ ಕಡಿಮೆ ಆದರೂ ಕೂಡ ಇಲ್ಲಿ ಮುಂಗಾರಿನಲ್ಲಿ ಸ್ವಲ್ಪ ಮಳೆ ಆಗೇ ಆಗ್ತದೆ. ಈರುಳ್ಳಿಯ ಒಂದು ಬೇಗ 3 ತಿಂಗಳಲ್ಲಿ ಅಥವಾ 3-4 ತಿಂಗಳಲ್ಲಿ ಬರ್ತಕ್ಕಂಥ ಒಂದು ಇದು ಇರುವುದರಿಂದ ಸ್ವಲ್ಪ ನೀರಾವರಿ ವ್ಯವಸ್ಥೆ ಇತ್ತಂದ್ರೆ ಬಹಳ ಒಳ್ಳೆಯದು. ನೋಡಿ, ನಿಮ್ಮ ಕಡೆ ಯಾವ ಬೆಳೆಯನ್ನು ಜಾಸ್ತಿ ಹಾಕ್ತಾ ಇದ್ದಾರೆ ಮತ್ತು ನೀವು ಯಾವ ಬೆಳೆಯನ್ನು ಬೆಳೀತಾ ಇದ್ದೀರಾ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ. ಇನ್ನೂವರೆಗೂ ಮಳೆ ಆಗ್ತಾ ಇಲ್ಲ, ಸ್ವಲ್ಪ ಮಳೆ ಆಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ನಿಮ್ಮ ಒಂದು ಯಾವ ಬೆಳೆಯನ್ನು ನಿಮ್ಮ ಕಡೆ ಬೆಳೀತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.